ಇದೀಗ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇದೀಗ ಸಂತೋಷ್ ಲಾಡ್ ಯಾವ ಒಂದು ವಿಚಾರದ ಬಗ್ಗೆ ಪತ್ರವನ್ನ ಬರೆದಿರುವಂತಹದ್ದು, ವಿಕಲಾಂಗಚೇತನಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು ಅಂತೇಳಿ ಸಚಿವ ಸಂತೋಷ್ ಲಾಡ್ ಇದೀಗ ಪತ್ರವನ್ನ ಬರೆದಿರುವಂತಹದ್ದು. ವಿಶೇಷಚೇತನ ಸಾಧನಗಳಿಗೆ GST ವಿನಾಯಿತಿ ನೀಡಿ ಒಂದು ಮನವಿಯನ್ನ ಮಾಡಿದ್ದಾರೆ. ಸಂತೋಷ್ ಲಾಡ್ ರಿಂದ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರವನ್ನ ಬರೆದಿರುವಂತಹದ್ದು. ಅಗತ್ಯ ಸಾಧನಗಳು ಐಷಾರಾಮಿ ಅಲ್ಲ, ಹೀಗಾಗಿ ಶೂನ್ಯ ತೆರಿಗೆಗೆ ಒಳಪಡಿಸೋದಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ ಸಚಿವ ಸಂತೋಷ್ ಲಾಡ್. ವಿಶೇಷ ಚೇತನರು ಸ್ವತಂತ್ರ ಜೀವನ ನಡೆಸೋದಕ್ಕೆ ಸಹಾಯವಾಗ್ತಕ್ಕಂಥ ಎಲ್ಲ ಸಾಧನ ಸಲಕರಣೆಗಳ ಮೇಲಿನ GST ವಿನಾಯಿತಿ ನೀಡುವಂತೆ, ಇಲ್ಲವೇ GSTನ ಸಂಪೂರ್ಣ ಮನ್ನಾ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪತ್ರವನ್ನ ಬರೆದಿದ್ದಾರೆ. ವಿಶೇಷ ಚೇತನರಿಗೆ ಅಗತ್ಯವಾದಂತಹ ಸಹಾಯಕ ಸಾಧನಗಳು, ಪುನರ್ವಸತಿ ಸಾಧನಗಳು, ಸಲಕರಣೆಗಳ ಮೇಲೆ GST ವಿಧಿಸಲಾಗ್ತಾ ಇದೆ. ಈ ಸಾಧನಗಳು ಐಷಾರಾಮಿ ವಸ್ತುಗಳಲ್ಲ, ಬದಲಾಗಿ ಅನಿವಾರ್ಯ ಅವಶ್ಯಕತೆಗಳಾಗಿದ್ದು GST ವಿನಾಯಿತಿ ಅಥವಾ ಸಂಪೂರ್ಣ GST ತೆಗೆದು ಹಾಕಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಪತ್ರದಲ್ಲಿ ಬರೆದಿರ್ತಕ್ಕಂಥದ್ದು ಸಚಿವ ಸಂತೋಷ್ ಲಾಡ್. ವಿಶೇಷ ಚೇತನರ ಬೆಂಬಲ ಸಾಧನಗಳನ್ನು ಶೂನ್ಯ ತೆರಿಗೆ ಅಥವಾ ವಿನಾಯಿತಿ ಪಡೆದಂತಹ ವರ್ಗದ ಅಡಿಯಲ್ಲಿ ಸೇರಿಸಬೇಕು. ಈ ಒಂದು ಪ್ರಯೋಜನಗಳನ್ನು ಪಡೆಯೋದಕ್ಕೆ ಪ್ರಮಾಣೀಕರಣ ಅಥವಾ ಖರೀದಿ ವಿಧಾನಗಳನ್ನು ಸರಳೀಕರಣಗೊಳಿಸಬೇಕು. ಸಾಧನಗಳು ಕೈಗೆಟುಕುವಂತಹ ರೀತಿಯಲ್ಲಿ ತಯಾರಾಗಬೇಕು ಅಂತ ಹೇಳಿ ಸಂತೋಷ್ ಲಾಡ್ ಪತ್ರದಲ್ಲಿ ತಿಳಿಸಿದ್ದಾರೆ. ವಿಶೇಷ ಚೇತನರಿಗೆ ಸರ್ಕಾರ ಈ ನಿಟ್ಟಿನಲ್ಲಿ ಸಹಾಯ ಮಾಡಿದರೆ ದೇಶದಾದ್ಯಂತ ಲಕ್ಷಾಂತರ ವಿಭಿನ್ನ ಸಾಮರ್ಥ್ಯ ಹೊಂದಿರತಕ್ಕಂಥ ನಾಗರಿಕರಿಗೆ ವಿಶೇಷ ಪ್ರಯೋಜನ ಆಗುತ್ತೆ ಅಂತ ಹೇಳಿ ಈ ಮೂಲಕವಾಗಿ ಪತ್ರದ ಮೂಲಕ ಮನವಿಯನ್ನ ಮಾಡಿದ್ದಾರೆ.